ರಾಗಿ ತಂಪು, ಅದರಿಂದ ರಾಗಿ ಕೀಲ್ಸ ಅಥವಾ ರಾಗಿ ಹಾಲ್ಬಾಯಿ ಅದನ್ನು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈಗ ಒಂದು 2-3 ಸಲ ತೊಳ್ಕೊತಾನೆ ಇದನ್ನು. ಈ ಥರ ಹಿಂಡಿ ತೆಗಿತಾ ಇದ್ದೀನಿ. ಈಗ ಇದನ್ನು ಶೋಧಿಸ್ಕೊಂತಾನೆ. ಟೀಯಾಗಿರೋ ಹಾಲಷ್ಟೇ ಕೆಳಗುಳಿಬೇಕು, ಹೊತ್ತೋ ಸಾಧ್ಯತೆ ಇರುತ್ತೆ, ಸಿಯೋ ಸಾಧ್ಯತೆ ಇರುತ್ತೆ. ಕೀಲ್ಸ ಅನ್ನೋದು ನಮ್ಮ ಕರ್ನಾಟಕದ ಪಾರಂಪರಿಕ ಸಿಹಿ. ಬರೀ 5 ನಿಮಿಷದಲ್ಲಿ ಆಲ್ಮೋಸ್ಟ್ ಈ ಹದಕ್ಕೆ ಬಂದ್ಬಿಡ್ತೀವಿ, ಇಷ್ಟು ಗಟ್ಟಿ ಆಗ್ಬಿಡುತ್ತೆ. ಹೌದು, ಈ ಥರ ಕಾಣಿಸ್ತಿರ್ಬೋದು ಮಧ್ಯೆ ಮಧ್ಯೆ ಗುಳ್ಳಿ ಗಸಗಸೆ. ಒಣಕೊಬ್ಬರಿ ಒಳ್ಳೆ ಕೇಕ್ ಥರ ಬಂದಿದೆ ನೋಡ್ರಿ, ಎಷ್ಟು ಚೆನ್ನಾಗಿ. ಹೌದು, ಭಾಳ ಚೆನ್ನಾಗಿ ಬಂದಿದೆ. ಎಷ್ಟು ಚೆನ್ನಾಗಿ ನಡೀತಾ ಇದೆ ನೋಡ್ರಿ. ನಮಸ್ಕಾರ ವೀಕ್ಷಕರೇ, ವಿಶಿಷ್ಟ ರುಚಿ ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಅಮ್ಮ ನಮಸ್ಕಾರ. ನಮಸ್ಕಾರ. ಇವತ್ತು ಅಮ್ಮನ ಕೈ ರುಚಿಯಲ್ಲಿ ನಮಗೆ ಏನು ಮಾಡಿ ತೋರಿಸ್ತೀರಾ? ಈ ಬೇಸಿಗೆ ಬಿಸಿಲು ಜಾಸ್ತಿ ಆಗ್ತಾ ಇದೆ, ದಿನೇ ಹೆಚ್ಚಾಗ್ತಾ ಇದೆ. ನಿಜ, ತಡ್ಕೊಳಕ್ ಆಗ್ತಾ ಇಲ್ಲ. ನಿಜ. ಆದ್ರಿಂದ ರಾಗಿ ತಂಪು, ಅದರಿಂದ ರಾಗಿ ಕೀಲ್ಸ ಅಥವಾ ರಾಗಿ ಹಾಲ್ಬಾಯಿ ಅದನ್ನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ವೀಕ್ಷಕರೇ, ಈ ಒಂದು ಸಂಚಿಕೆಯಲ್ಲಿ ರಾಗಿ ಕೀಲ್ಸ ಅಥವಾ ರಾಗಿ ಹಾಲ್ಬಾಯನ್ನ ಅಮ್ಮ ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ. ನಾನಿವಾಗ ರಾಗಿ ಕೀಲ್ಸ ಮಾಡ್ತಾ ಇದ್ದೀನಿ. ಆ ಕೀಲ್ಸ ಮಾಡೋದಕ್ಕೆ ಇದರಿಂದ 1 ಕಪ್ಪು ರಾಗಿ ತಗೊಳ್ತಾ ಇದ್ದೀನಿ. ನೀವು ಇಲ್ಲಿ ಕ್ಲೀನ್ ರಾಗಿನೇ ಬಳಸ್ತಾ ಇದ್ದೀರಲ್ಲ? ಹೌದು, ಕ್ಲೀನ್ಡೇ ಬಳಸ್ತೀನಿ. ಇಲ್ಲಾಂದ್ರೆ ಹಸ್ ಮಾಡ್ಕೊಳ್ಳೋದು ಒಳ್ಳೇದು. ಕ್ಲೀನ್ ಇಲ್ಲ ಅಂದ್ರೆ ಹಸ್ ಮಾಡ್ಕೊಳ್ಳೋದು. ಇದು ನಾವು ಕ್ಲೀನ್ ತರೋದ್ರಿಂದ ಕ್ಲೀನ್ ಇದಾವಂತ ಗೊತ್ತಲ್ಲ, ಅದಕ್ಕೆ ನಾನು ಹಾಗೆ ಡೈರೆಕ್ಟಾಗಿ ಇದನ್ನು ಹಾಕ್ಕೊಂಡು ಈಗ ಒಂದು 2-3 ಸಲ ತೊಳ್ಕೊತಾನೆ ಇದನ್ನು. ಇದನ್ನ ಎಷ್ಟು ತೊಳ್ಕೊಳ್ತೀವೋ ಅಷ್ಟು ಒಳ್ಳೇದಲ್ಲ? ಹೌದು, ಚೆನ್ನಾಗಿ ಅದರಲ್ಲಿ ಧೂಳಿರುತ್ತಲ್ಲ, ಧೂಳೆಲ್ಲ ಹೋಗುತ್ತೆ, ಮತ್ತು ಸ್ವಲ್ಪ ತೌಡು ಗಿವುಡಿದ್ರೂ ಹೋಗುತ್ತೆ. ಈ ಥರ ಸ್ವಚ್ಛ ತೊಳ್ಕೊಂಡು ಈಗ ನೀರು ಬಸ್ಬಿಡ್ತೀನಿ. ಈಗ ಈ ತೊಳೆದ ನೀರಿದು ತೊಳೆದು ಎಷ್ಟು ಬಂತು, ತೌಡೆಲ್ಲ ಬಂದಿದೆ ಈಗ. ಅದಕ್ಕಾಗಿ 2-3 ಸರಿ ತೊಳಿಬೇಕು. ಈಗ ಮತ್ತಿನ್ನೊಂದು ಸರಿ ತೊಳಿತೀನಿ. ಎಷ್ಟೇ ಕ್ಲೀನ್ ಇದ್ರೂ ಕೂಡ ಹೌದು, ಕಸ, ಧೂಳ ಕಸ ಇದ್ದೇ ಇರುತ್ತೆ. ಅದಕ್ಕೆ 3 ಸಲ ತೊಳಿಬೇಕು, 2-3 ಸಲ. ಅದು ಈ ಥರ ಕಿವುಚ್ರೆ ಇದು ತೌಡು ಎಲ್ಲ ತೌಡು ಬಿಟ್ಟು ಧೂಳು ಹೌದು ಹೊರಗೆ ಬರುತ್ತೆ. ಈ ಥರ ಕಿವುಚ್ಬೇಕು ನೀರಲ್ಲಿ ಹಾಕಿ. ಈ ಥರ ಒಂದು ಜಾಲರಿ ಸಹಾಯದಿಂದ ಇದನ್ನು ನೀರು. ಏನಪ್ಪ ಇವರು ರಾಗಿ ತೊಳೆಯೋದನ್ನೆಲ್ಲ ತೋರಿಸ್ತಾ ಇದ್ದಾರೆ ಅಂತ ಕೆಲವರಿಗೆ ಅನಿಸ್ಬಹುದು, ಆದರೆ ಇದು ಬಹಳ ಮುಖ್ಯ ಆಗುತ್ತೆ. ಯಾಕೆಂತಂದರೆ ಹೌದು, ಈ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಕೀಲ್ಸ ಇದೆಯಲ್ಲ, ಇದು ಸ್ಮೂತಾಗಿ ಬರಬೇಕು ಅಂತಂದರೆ ಅದೆಲ್ಲ ಕ್ಲೀನ್ ಆಗಿರ್ಬೇಕು. ಈ ಸೂಕ್ಷ್ಮ ಅಂಶಗಳನ್ನು ಸರಿಯಾಗಿ ಪಾಲಿಸಿದ್ರೇ ಆ ರಾಗಿ ಕೀಲ್ಸದ ರುಚಿ ನಮಗೆ ಚೆನ್ನಾಗಿ ಸಿಗುತ್ತೆ, ಸ್ಮೂತ್ ಆಗಿರುತ್ತೆ. ಸಾಕ್ರ ಇಷ್ಟು? ಎಲ್ಲ ಧೂಳ ಹೋಗಿದೆ, ಧೂಳೆಲ್ಲ ಹೋಗಿ ನಾವು ನೀರನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅಲ್ಲೇನು ಧೂಳು ಅಥವಾ ಮತ್ತೊಂದು ಕಾಣಿಸ್ತಾ ಇಲ್ಲ, ಬರೀ ರಾಗಿ ಮಾತ್ರ ಇರೋದ್ರಿಂದ ಈ ಒಂದು 2 ಇಂಚಿನಷ್ಟು, 2-3 ಇಂಚು, ಅದೇ ಈ ಥರ 3 ಇಂಚು 2-3 ಇಂಚು ಚೆನ್ನಾಗಿ ನೆನಿಬೇಕಲ್ಲ ಅದು. ಇಷ್ಟು ಮಾಡಿ ಇಟ್ಟು ಬಿಡೋಣ ಇವಾಗ ಮುಚ್ಚಿ. ಓಕೆ, ಇದನ್ನ ಎಷ್ಟು ಸಮಯ ಬಿಡಬೇಕು? ಈಗ 1-2 ತಾಸು ಆದ್ಮೇಲೆ ಮಾಡ. 1-2 ಗಂಟೆ ಬಿಡ್ಬೇಕ್ರಾ? ಹೌದು. ಓಕೆ, 2 ಗಂಟೆ ಚೆನ್ನಾಗಿ ನೆನಿಬೇಕ್ರಾ? ಹೌದು, ಚೆನ್ನಾಗಿ 2 ತಾಸು. ಚೆನ್ನಾಗ? 2 ತಾಸು. ಅದಕ್ಕಿಂತ ಹೆಚ್ಚಿಗೆ ಅಂದ್ರೆ ಕಪ್ಪಾಗಿಬಿಡುತ್ತೆ. ಸೊ ಜಾಸ್ತಿ ನೆನೆಸ್ಕೊಳಕ್ ಹೋಗ್ಬಾರ್ದು. ಜಾಸ್ತಿ ನೆನೆಸ್ಕೊಳಕ್ ಹೋಗ್ಬಾರ್ದು. ಆ ಸಿಪ್ಪಿದೆಲ್ಲ ಬರೀ 1-2 ತಾಸು ಸಾಕಾ? ಹೌದು. ಓಕೆ, ಇವಾಗ ಇದನ್ನ ಹಾಗೆ ಬದಿಗಿಟ್ಟು ಬದಿಗಿಟ್ಬಿಡ್ತೀನಿ. ಈಗ ನಾನು ರಾಗಿ ಕೆಲಸ ಮಾಡೋಕ್ಕೆ ರಾಗಿ ನೆನೆ ಹಾಕಿದ್ದೆ 3 ಸಲ ತೊಳೆದು. ಈಗ 2 ತಾಸು ಆಯಿತು. ಈಗ ಇದನ್ನು ರುಬ್ಕೊಳ್ತೀನಿ.
ಓಕೆ ಅದಕ್ಕೆ ಇದನ್ನು ನೀರು ಬಸ್ಕೊಂತೀನಿ. ಓಕೆ ಬಸ್ಕೊಂಡು ಇದನ್ನು ಮಾಡ್ತೀನಿ. ಈ ಥರ ಜಾರಿಗೆ ಹಾಕ್ಕೊಳ್ತೀನಿ. ಇದಕ್ಕೆ ಯಾವ ರಾಗಿ ಬೇಕಾದರೂ ಬಳಸ್ಬೋದಲ್ಲಮ್ಮ? ಯಾವ ರಾಗಿ ಆದರೂ ಬಳಸ್ಬೋದು. ಒಂಥರ ಈ ಥರ ಇದ್ರೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಕಲರ್ ಚೆನ್ನಾಗಿ ಬರುತ್ತೆ ಅಷ್ಟೇ. ಇಲ್ಲದ್ರೆ ಸ್ವಲ್ಪ ಕಪ್ಪ ಬರ್ತದೆ. ಓಕೆ. ಸೊ ನೀವು ತೊಗೊಂಡಿರೋಂಥ ಅಷ್ಟು ರಾಗಿನ ಒಂದೇ ಸರಿಗೆ ಗ್ರೈಂಡ್ ಮಾಡ್ಕೊಳ್ತೀರಾ? ಯಾಕಂದ್ರೆ ಒಂದೇ ಕಪ್ಪಲ್ಲ. ಈಗ ಫಸ್ಟ್ ರೌಂಡಿಗೆ ಇದಕ್ಕೆ ನೀರು ಏನೋ ಹಾಕೊಳ್ದೆ ಹಂಗೆ ಗ್ರೈಂಡ್ ಮಾಡ್ತೀರಾ? ಹಂಗೆ, ಯಾಕಂದ್ರೆ ನೆಂದಿದೆ ಅಲ್ಲ, ಚೆನ್ನಾಗಿ ರುಬ್ಬುತ್ತೆ. ಸೊ ನೀರಿನ ಅಂಶ ಇರುತ್ತೆ. ಆಗ ನೋಡ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು 1-2 ರೌಂಡ್ ಹಾಗೆ ಮಾಡ್ತೀನಿ. ನೀರೆಲ್ಲ ತಗೊಂಡಿದ್ದೀನಿ. ಈಗ ರುಬ್ಕೊಂಬರ್ತಾನೆ. ಸಣ್ಣಗೆ ರುಬ್ಬಕ್ಕಿದನ್ನು ಸಣ್ಣಗೆ ರುಬ್ಕೊಂಬಂದು ಹಾಲು ತಕ್ಕಂತೀನಿ. ಈಗ ರಾಗಿನ 1-2 ರೌಂಡ್ ರುಬ್ಬಿನಿ. ಈಗ ಸ್ವಲ್ಪ ನೀರು ಹಾಕಿ ರುಬ್ತೇನೆ. ನೀರು ಹಾಕ್ಕೊಂಡು ಸೊ ನೀರು ಹಾಕ್ತಂಗು ಅದು ಹೌದು ರಾಗಿ ಹಾಲು ಬಿಡುತ್ತೆ. ಓಕೆ. ಈಗ 1 ಕಪ್ನಷ್ಟು ಹಾಕಿದ್ರಮ್ಮ ನೀರು? ಹೌದು. ನೋಡ್ಕೊಂಡು ಮತ್ತೆ ಹಾಕ್ಕಂತೀನಿ. ಈಗ ನಾನು ರಾಗಿನ ನೀರು ಹಾಕಿ ಮತ್ತೊಂದು ಸಲ ರುಬ್ಕೊಂಬಂದಿದ್ದೀನಿ. ಈಗ ಇದನ್ನು ನೋಡ್ತೀನಿ ಹೆಂಗಾಗಿದೆ ಅಂತ. ಈ ಥರ ಸಣ್ಣಗಾಗಿದೆ. ಈ ಥರ ಫುಲ್ಲ ನುಣ್ಣಗಾಗಿದೆ. ಈಗ ಇದಕ್ಕೆ ನೀರು ಹಾಕ್ತೀನಿ. ನೀರು ಹಾಕಿ ಸೋಸ್ಕೊತೀನಿ. ಈ ಥರ ನೀರು ಹಾಕಿದ ಮೇಲೆ ಚೆನ್ನಾಗಿ ಕೈ ಆಡಿಸ್ಕೋಬೇಕು. ಇದನ್ನು ಕೆಳಗ ಮೇಲೆ ಜಾಲರಿ ಮುಖಾಂತರ ಸೋಸ್ಕೊಳ್ತೀನಿ. ಆಲ್ರೆಡಿ ರಾಗಿದು ಘಮ ಬರ್ತಾ ಇದೆ ನೋಡ್ರಿ. ಹೌದು. ರಾಗಿ ಹಾಲು ನೆಂದಿದೆ ಅಲ್ಲ, ಘಮ ಚೆನ್ನಾಗಿ ರುಬ್ಬಿರೋದ್ರಿಂದ ಚೆನ್ನಾಗಿ ಬರ್ತೈತೆ. ಈ ಥರ ಹಿಂಡಿ ತೆಗಿತಾ ಇದ್ದೀನಿ ರಾಗಿನ. ಇದನ್ನು ಮತ್ತೆ ಇನ್ನೊಂದು ಸರಿ ರುಬ್ಕೋಬೇಕು ಇದನ್ನು. ಅದಕ್ಕಾಗಿ ನೀಟಾಗಿ ಇದ್ರಾಗೆಂದು ನೀರಿನ ಅಂಶ ಎಲ್ಲ ಕೆಳಗೆ ಹೋಗಲಿ ಅಂತ ಹಿಂಡಿ ತೆಗಿತಾ ಇದ್ದೀನಿ. ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ನೀರು ಹಾಕ್ತೀರಾ? ಸ್ವಲ್ಪ ಹಾಕಿ ಈಗ ಇನ್ನೊಂದು ರೌಂಡು ಗ್ರೈಂಡ್ ಮಾಡ್ಕೊಂಬರ್ತೀನಿ. ಈಗ ಇನ್ನೊಂದು ರೌಂಡು ಗ್ರೈಂಡ್ ಮಾಡ್ಕೊಂಬಂದ್ರಿ? ಹೌದು. ಇನ್ನೊಂದು ರೌಂಡು ಇದೆ. ಈ ಥರ ಆಗಿದೆ. ಇದರಲ್ಲಿ ಸ್ವಲ್ಪ ಬರುತ್ತೆ, ಮೊದಲಿನಷ್ಟು ಬರಲ್ಲ ಹಾಲು. ಈಗ ಇದನ್ನು ಮಾಡ್ಕೊಂಡು ಇದಕ್ಕಿಂತ ಸ್ವಲ್ಪ ನೀರು ಹಾಕ್ತೀನಿ. ನೀರು ಹಾಕ್ಕೊಂಡು ಸೋಸ್ತೀನಿ. ಸಾಕಿಷ್ಟು. ಮೊದಲನೇ ಸಾರಿ ಫುಲ್ ಹಾಕೊಂಡಿದ್ರಿ? ಹೌದು. ಈಗ ಒಂದು ಅರ್ಧ ಜಾರ್ನಷ್ಟು ಹಾಕ್ಕೊಂಡು ಈ ರಾಗಿ ಏನು ನೀರು ಹಾಕ್ತಂಗು ಹಾಲು ಬಿಡ್ತಾ ಇರುತ್ತೆ. ಬಟ್ ಮೊದಲಿಗೆ ಏನು ಬರುತ್ತಲ್ಲ ಅದೇ ಗಟ್ಟಿ ಹಾಲು. ಹಾಗಾಗಿ ಅದು ಗಟ್ಟಿ ಹಾಲು. ಈಗ ಅಷ್ಟು ಗಟ್ಟಿ ಬರಲ್ಲ ಇದು, ಸ್ವಲ್ಪ ನೀರೇ ಬರುತ್ತೆ ಇದು. ಅಲ್ಲೇ ಎಲ್ಲ ರಾಗಿ ಅಂಶ ಎಲ್ಲ ಹೋಗಿದೆ, ಹಿಟ್ಟಿನ ಅಂಶ ಮೊದಲನೇ ಇದರಲ್ಲೇ ಎಲ್ಲ ಎಕ್ಸ್ಟ್ರಾಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ? ಹೌದು. ಅದೇ ಬರೀ ತೌಡು ಅಷ್ಟೇ ಉಳಿದಿರೋದು ಇವಾಗ. ಇನ್ನು ಮತ್ತೆ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳಕ್ಕೆ ಹೋದ್ರೆ ಇನ್ನೇನು ಬರಲ್ಲ. ಈಗ ಇದನ್ನು ತೆಗಿತೀನಿ. ಸೊ ಅದು ವೇಸ್ಟ್ ಅದು ಗಿಡಕ್ಕೆ ಹಾಕ್ಬೋದು. ಹೌದು. ಈಗ ಹಾಲು ಕಡಿಮೆ ಆಯ್ತದ. ನೀರು ಹಾಕೊಂಡು ಬರ್ತದೆ. ಹೌದು. ಇಷ್ಟಾದ್ರೆ ಸಾಕು. ಸೊ ಇದೆಲ್ಲ ತೌಡು, ಇದನ್ನ ತೆಗೆದುಬಿಡ್ತೀರಾ? ತೆಗೆದು ಬಿಡ್ತೀನಿ. ಇದು ಗಿಡಗಳಿಗೆ ಹಾಕಿದ್ರೆ ಹೌದು ಒಳ್ಳೆ ಗೊಬ್ಬರದ ಥರ ಕೆಲಸ ಮಾಡುತ್ತಲ್ಲ? ಗೊಬ್ಬರದ ಥರ ದನಕ್ಕೆ ಹಾಕ್ಬೋದು. ಇದನ್ನ ತಿಂತಾವ, ಹಸು ತಿಂತಾವ. ಈಗ ಇದನ್ನ ಬಾಯಿ ಮುಚ್ಚಿ 1 ಗಂಟೆ
1 ಗಂಟೆ ಬಿಡ್ತೀರಾ? ಏನಪ್ಪಾ ಅಂತಂದ್ರೆ ಈ ನೀರ್ ನಿಲ್ಲೋದು ಏನಪ್ಪಾ ಅಂತಂದ್ರೆ ಮೇಲೆ ಗಟ್ಟಿ ಇರೋದೆಲ್ಲ ಅಂದ್ರೆ ಕಾನ್ಸಂಟ್ರೇಟೆಡ್ ಆಗಿರೋದೆಲ್ಲ ಕೆಳಗೆ ಹೋಗುತ್ತೆ, ತೆಳುವಾಗಿರೋದು ಅಥವಾ ನೀರಿನಂಶ ಇರುವಂತದ್ದು ಮೇಲೆ, ಆ ನೀರೆಲ್ಲ ಮೇಲಕ್ಕೆ ಬರಕ್ ಸ್ಟಾರ್ಟ್ ಆಗುತ್ತೆ, ಆಮೇಲೆ ಆ ನೀರನ್ನ ಬಸ್ಕೊಂಡ್ಬಿಡ್ತೀವಿ. ಹಾಗಾಗಿ ಈ ಪಾತ್ರೆ ಏನ್ ಇವಾಗ ಮುಚ್ಚಿಡ್ತೀರಲ್ಲ ಇದನ್ನ ಡಿಸ್ಟರ್ಬ್ ಮಾಡಬಾರ್ದು, ಹಿಟ್ಟಲ್ಲೇ ಇಟ್ಬಿಡ್ಬೇಕು. ಮುಚ್ಚಿಡ್ತೀರಾ ಈಗ? ಹೌದು. ಎಷ್ಟೊತ್ತು ಬಿಡ್ತೀರಮ್ಮ ಇದನ್ನ? ಈಗ 1 ಗಂಟೆ ಬಿಡ್ತೀನಿ. 1 ಗಂಟೆ ಸಾಕ್ರಾ? 1 ಗಂಟೆ ಬಿಟ್ರೆ ಸಾಕು. 1 ಗಂಟೆ ಬಿಟ್ರೆ ಆಮೇಲೆ ಅಷ್ಟರಲ್ಲೇ ನಾನು ಕಾಯಿ ಹಾಲು ಮಾಡ್ಕೊಳ್ತೀನಿ. ಕಾಯಿ ಹಾಲು ಮಾಡ್ಕೊಳ್ತೀರಾ ಇದಕ್ಕೆ? ಇದಕ್ಕೆ ಕಸಿ ಎಸಕ್ಕೆ ಕಾಯಿ ಹಾಲು ಮಾಡ್ಕೊಳ್ತೀನಿ. ನಾನು ಈ ಕಪ್ಪಿಲೆ 1 ಕಪ್ ರಾಗಿ ತಗೊಂಡಿದ್ದೆ, ಈಗ ಅದೇ ಕಪ್ಪಿಲೆ 1 ಕಪ್ಪು ಕೊಬ್ಬರಿ ತಗೊಂಡಿದ್ದೀನಿ, ಹಸಿ ಕೊಬ್ಬರಿ. ಇದನ್ನು ರುಬ್ಬಿ ಇದರದ್ದು ಹಾಲು ಮಾಡ್ಕೊತೀನಿ. ಈಗ ಹಾಕ್ಕೊತ ಇದ್ದೀನಿ ಮಿಕ್ಸಿಗೆ 1 ಕಪ್ಪು ಕೊಬ್ಬರಿ. ಸೊ ಯಾವ ಕಪ್ಪಿಂದ ಯಾವ ಅಳತೆಯಲ್ಲಿ ನಾವು ರಾಗಿ ತಗೊಂಡಿರ್ತೀವೋ ಹೌದು ಅಷ್ಟೇ ಪ್ರಮಾಣದಲ್ಲಿ ನಾವು ಕೊಬ್ಬರಿ ತಗೋಬೇಕು. ಹಸಿ ಕೊಬ್ಬರಿನ ತಗೋಬೇಕು. ಹೌದು. ಓಕೆ, ಹಸಿ ಕೊಬ್ಬರಿ ಇದನ್ನು ತಗೊಂಡು ಈಗ ರುಬ್ಕೊಂಬರ್ತೀನಿ ಇದನ್ನ. ಓಕೆ. ಇದಕ್ಕೆ ನೀರು ಹೌದು, ನೀರು ಹಾಕ್ಕೊಂಡು ರುಬ್ತೀನಿ. ಎಷ್ಟು ಹಾಕ್ತೀರಾ? ಮೊದಲಿಗೆ ಸ್ವಲ್ಪ ಹಾಕ್ಕೊಳ್ತೀನಿ, ಆಮೇಲೆ ಮತ್ತೆ ಜಾಸ್ತಿ ಹಾಕ್ಕೊಳ್ತೀನಿ. ಸ್ವಲ್ಪ ಮೊದಲು, ಆಮೇಲೆ ಮತ್ತೆ ಒಂದು 1/4 ಕಪ್ನಷ್ಟು ಹಾಕೊಂಡ್ರೆ. ಈಗ ಇದನ್ನು ಮಾಡ್ಕೊಂಬಂದೀನಿ. ಈಗ ಇನ್ನು ಸ್ವಲ್ಪ ನೀರು ಹಾಕಿ ಮಾಡ್ಕೊಳ್ತೀನಿ. ಈಗ ನಾನು 1 ಕಪ್ ನೀರು ಹಾಕೊಂತೀನಿ. ಓಕೆ, ಇವಾಗ ಒಂದು ಸ್ವಲ್ಪ ಜಾಸ್ತಿ ಹಾಕಿ. ಹೌದು, ಜಾಸ್ತಿ ಬೇಕು ನೀರು. ಈಗ ಪೂರ್ತಿ ಸಣ್ಣಾಗೋ ಥರ ಇದನ್ನು ರುಬ್ಬಬೇಕು. ಓಕೆ, ನಾವೇನು ಕೊಬ್ಬರಿ ಚಟ್ನಿಗೆ ಹೌದು ಗ್ರೈಂಡ್ ಮಾಡ್ಕೊಳ್ತೀವಲ್ಲ ಅದಕ್ಕಿಂತ ಸಣ್ಣಗೆ ರುಬ್ಬಿದ್ದೀನಿ. ಅಂದ್ರೆ ಇದು ಸಾಧ್ಯವಾದಷ್ಟು ಸಣ್ಣ ರುಬ್ಬೇಕು. ಹೌದು. ಯಾಕಂದ್ರೆ ಆ ಹಾಲೆಲ್ಲ, ತೆಂಗಿನ ಹಾಲೆಲ್ಲ ಎಕ್ಸ್ಟ್ರಾಕ್ಟ್ ಆಗ್ಬೇಕಲ್ಲ. ಹೌದು. ಇವಾಗ ಇದಕ್ಕೆ ನೀರು ಹಾಕ್ತೀನಿ. ನೀರು ಹಾಕಿ ಇದನ್ನು ಶೋಧಿಸ್ಕೊಳ್ತೀರಾ? ಶೋಧಿಸ್ಕೊಳ್ತೀನಿ. ಈ ತೆಂಗಿನ ಹಾಲು ಹಾಕದೇನೂ ಮಾಡ್ತಾರೆ. ಹೌದು. ಈ ತೆಂಗಿನ ಹಾಲು ಹಾಕೋದ್ರಿಂದ ಇದು ಟೇಸ್ಟ್, ಇದೇ ಟೇಸ್ಟ್ ಬೇರೆ ಬರುತ್ತೆ. ಓಕೆ, ಆ ಟೇಸ್ಟ್ ಬೇರೆ, ಈ ತೆಂಗಿನ ಹಾಲು ಹಾಕಿದ್ದು ಟೇಸ್ಟ್ ಬೇರೆ ಬರುತ್ತೆ ಇದು. ಓಕೆ. ಈಗ ಇದನ್ನ ಶೋಧಿಸ್ಕೊಂತ ತಾನೆ. ಹಾಂ, ಈಗ ಇದನ್ನು ಇನ್ನೊಂದು ರೌಂಡ್ ಗ್ರೈಂಡ್ ಮಾಡ್ತೀರಾ? ಇದನ್ನೆಲ್ಲ ಹೌದು ಮತ್ತೆ ಗ್ರೈಂಡರಿಗೆ ಹಾಕೊಂಡ್ಬಿಡ್ತೀರಾ? ಹೌದು, ಮಿಕ್ಸಿಗೆ ಹಾಕ್ಕೊಂಡು ಒಂದು 1/2 ಕಪ್ನಷ್ಟು ಹಾಕ್ಕೊಳ್ತೀನಿ ನೀರು. ಸಾಕಿಷ್ಟ ಆದ್ರೆ. ಓಕೆ, 2ನೇ ಸಲ ಗ್ರೈಂಡ್ ಮಾಡ್ಕೊಂಬಂದಿದ್ದೀನಿ. ಓಕೆ. ಈಗ ಇದಕ್ಕಿನ್ನಷ್ಟು ನೀರು ಹಾಕಿ ಸೋಸ್ಕೊಳ್ತೀರಾ? ಹೌದು. ಸೊ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ರಿ ಅದಕ್ಕೆ? ಹೌದು. ಈಗ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಸೊ ಹೆಚ್ಚು ಕಡಿಮೆ ಹಾಕೋಬೋದು ನೀರು, ಇಷ್ಟೇ ಅಂತ ಹೌದು. ಸಾಧ್ಯವಾದಷ್ಟು ತೆಂಗಿನ ಹಾಲನ್ನು ಹೌದು ಎಷ್ಟು ಸಾಧ್ಯನೋ ಅಷ್ಟು ತಗೊಳ್ಳೋದು, ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳೋದು. ಹೌದು. ಇದನ್ನು ಹಾಕ್ಕೊಳ್ತೀನಿ. ಇದಕ್ಕೆ ಎಲ್ಲ ಪ್ರೆಸ್ ಮಾಡ್ತೀನಿ. ಈಗ ನಾನು ಪ್ರೆಸ್ ಮಾಡ್ದಂಗೆ ಕೆಳಗೆ ಹಾಲು ಹಿಡಿಯುತ್ತೆ ಇದನ್ನು. ಇವಾಗ ಇದ್ರಾಗ ಏನೂ ಇಲ್ಲ, ಹಾಲು ಯಾವುದು ಹಾಲಿನ ಅಂಶನೇ ಇಲ್ಲ. ಇಷ್ಟು ಹಾಲು ಬಂದಿದೆ. ಇಷ್ಟು ಹಾಲನ್ನ ನಾನು ರಾಗಿ ಮಾಡೋಕ್ಕೆ ಬಳಸ್ತಾ ಇದ್ದಾನೆ. ನಾನೀಗ ರಾಗಿ ರುಬ್ಬಿಟ್ಟು 1 ಗಂಟೆ ಮೇಲಾಯಿತು. ಈಗ ಅದು ಹೆಂಗಾಗಿದೆ ಅಂತ ನೋಡೋಣ. ಇದೆ, ಈ ಥರ ಆಗಿದೆ. ಈ ಥರ ಈ ನೀರು ನಿಲ್ಲೋದು. ಹೌದು, ಮೇಲೆಲ್ಲ ನೀರು ನಿಂತಿದೆ. ಹೌದು, ತಿಳಿ ನೀರೆಲ್ಲ ನಿಂತಿದೆಯಲ್ಲ. ಈಗ ಈ ನೀರನ್ನು ಏನು ಮಾಡೋದು, ನಾವು ಒಂದು ಪಾತ್ರೆಗೆ ಬಸ್ಕೊಳ್ಳೋಣ. ಈ ಥರ ತಕ್ಕೊಂಬಿಡ್ಬೇಕು. ಸೊ ಗಟ್ಟಿಯಾಗಿರೋ ಹಾಲಷ್ಟೇ ಕೆಳಗುಳಿಬೇಕು. ತಿಳಿಯಾಗಿರೋಂಥದ್ದೆಲ್ಲ ತೆಗೆದು ಬಿಡಬೇಕು. ಎಸ್.
ಸೊ ಜಾಸ್ತಿ ಹೊತ್ತು ಬಿಟ್ಟಷ್ಟು ಇದು ಚೆನ್ನಾಗಿ ನಿಲ್ದಿರುತ್ತಾ ನೀರು? ನಿಲ್ಲುತ್ತೆ. ಅದರಲ್ಲಿ 1 ಅವರ್ ಸಾಕು ಅಂತ ಹೇಳಿದ್ರಿ. ಹೌದು, 1 ಗಂಟೆ ಹೀಗೆ ಇಟ್ಟಿದ್ದು. ಈಗ ಇದು ಸಾಕು, ಇಷ್ಟ ಆಯ್ತಲ್ಲ. ಇವಾಗ ಪೂರ್ತಿ ತಕೊಂಡ್ಬಿಡ್ಬಾರ್ದು, ಸ್ವಲ್ಪ ಮೇಲಿದ್ದಿದ್ದು. ಆಮೇಲೆ ಇದು ಸ್ವಲ್ಪ ಗಟ್ಟಿ ಬಂತಂದ್ರೆ ಈ ಹಾಲು ಹಾಕಬೇಕು. ಬೇಕಾಗುತ್ತೆ. ಇದನ್ನ ಹಂಗೆ ಇಟ್ಕೋಬೇಕು. ಓಕೆ. ಈಗ ಇದನ್ನ ತಳದಲ್ಲಿ ಚೆನ್ನಾಗಿ ಹಿಟ್ಟು ಕುಂತಿರುತ್ತಿದ್ದು. ಇದು ಅದೇ ಈ ಥರ ಹೆಂಗೆ ಹಚ್ಚಿ ತಳಕ್ಕೆಲ್ಲ ಈ ಥರ ಕುಂತಿದೆ. ಇದೆಲ್ಲ ಸಮರಸ ಆಗ್ಬೇಕು, ಚೆನ್ನಾಗಿ ಕಲಿಸ್ಕೋಬೇಕು ಇದನ್ನು. ಇಲ್ಲದ್ರೆ ಹೊಚ್ಚಿ ಬಿಡುತ್ತೆ. ಸೊ ಗಟ್ಟಿ ಅಂಶ ತಳಕ್ಕೆ ಕುಳಿದ್ರೆ ಹೌದು ಹೌದು ಹೊತ್ತೋ ಸಾಧ್ಯತೆ ಇರುತ್ತೆ, ಸಿಯೋ ಸಾಧ್ಯತೆ ಇರುತ್ತೆ. ಹೌದು ಹೌದು. ಈಗ ಇಷ್ಟ ಆಯ್ತಲ್ಲ, ಇದಕ್ಕೆ ನಾನು ಕಾಯಿ ಹಾಲು ಬೆಲ್ಲ ಕುಡಿಸ್ತೇನೆ. ಕಾಯಿ ಹಾಲು ಬೆಲ್ಲ ಹೌದು, ಇದೇ ಹಂತದಲ್ಲಿ ಕುಡಿಸ್ಕೋಬೇಕಾ? ಹೌದು. ಓಕೆ. ಈಗ ಮೊದಲಿಗೆ ನಾನು ಬೆಲ್ಲ ಎಷ್ಟು ತಗೊಂಡಿದ್ದೀರಾ? ಹೌದು, 1 ಕಪ್ ರಾಗಿಗೆ 2 ಕಪ್ ಬೆಲ್ಲ. ಓಕೆ. ಸೊ 1ಕ್ಕೆ 2. 1ಕ್ಕೆ 2. ಆ ದೊಡ್ಡ ಕಪ್ಪಿಂದ ಏನು ರಾಗಿ ತಗೊಂಡಿದ್ರಲ್ಲ, ಅದರದೇ 2 ಕಪ್ ಬೆಲ್ಲ ಇಲ್ಲಿ ಕುಟ್ಟಿ ಇಟ್ಕೊಂಡಿದ್ದೀರಾ? ಹೌದು, ಬೆಲ್ಲ ಕುಟ್ಟಿಟ್ಟು. ಮುಂದೆ ಎಷ್ಟು ಬೆರೆಸ್ಕೋಬೇಕು? ಫುಲ್ಲು ಕರಗಬೇಕಾ ಬೆಲ್ಲ? ಬೆಲ್ಲ ಕರ್ಗದೇನು ಬೇಡ. ಇದು ಒಲೆ ಮೇಲೆ ಇಟ್ಟರೆ ಕರಗುತ್ತಿದೆ. ಈಗ ಇದಕ್ಕೆ ಕಾಯಿ ಹಾಲು ಹಾಕೋಣ. ಓಕೆ. ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು ಬೆಲ್ಲ. ಹೌದು ಓಕೆ. ಹೌದು. ಈಗ ಇದೇನು ಕಾಯಿ ಹಾಲು ಇತ್ತಲ್ಲ, ಇದನ್ನ ಹಾಕೊಂಬಿಡ ಅಷ್ಟು. ಇದು ಕೂಡ 1 ಕಪ್ಪಿಂದ 1 ಕಪ್ಪಿನ ಕೊಬ್ಬರಿಯಿಂದ ತೆಗ್ದಿರೋ ಕಾಯಿ ಹಾಲು. ಓಕೆ. ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಪಾತ್ರೆಗೆಲ್ಲ ಅಷ್ಟು ಗಟ್ಟಿ. ಹೌದು. ಈಗ ನಾನು ಇದನ್ನು ಕುದಿಯಕ್ಕೆ ಇಡ್ತೀನಿ. ಇದನ್ನು ಬಿಡದಂಗೆ ಕೈ ಆಡಿಸ್ತಿರ್ಬೇಕು, ಇಲ್ಲ ಅಂದರೆ ತಳ ಆಗ್ತಿತ್ತು. ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಓಕೆ. ಸೊ ಈ ಮಿಶ್ರಣ ಇದು ಬಿಸಿ ಆಗ್ತಾ ಹೋದ ಹಾಗೆ ಬೆಲ್ಲ ಎಲ್ಲ ಕರಗುತ್ತೆ. ಬೆಲ್ಲನೂ ಕರಗುತ್ತೆ, ಅದು ಎಲ್ಲ ಗಟ್ಟಿ ಆಗ್ತಾ ಬರುತ್ತೆ. ಸೊ ಇವಾಗಲೇ ಇರೋದು ನಿರಂತರವಾಗಿ ಕೈ ಆಡಬೇಕು ಇದನ್ನ. ಸೊ ಜೊತೆಗೆ ಈ ಬಸ್ಕೊಂಡಿರೋಂಥ ಏನು ನೀರಿದೆಯಲ್ಲ, ಅದನ್ನು ಜೊತೆಗೆ ಇಟ್ಕೊಂಡಿರ್ತೀರಾ? ಇದು ಅವಶ್ಯಕತೆ ಬಿದ್ದರೆ ಈ ನೀರು ಹಾಕಬೇಕು. ಕೆಲವೊಮ್ಮೆ ಅವಶ್ಯಕತೆ ಬೀಳದೇನೂ ಇರಬಹುದು. ಹೌದು, ಬೀಳದೇನೂ ಇರಬಹುದು. ಚೆನ್ನಾಗಾಯಿತು, ನಮ್ಮ ಸರಿ ಅಳತಿಗೆ ಬಂತು ಅಂದರೆ ಹಾಕಂಗಿಲ್ಲ. ಇಲ್ಲ ಅಂದರೆ ಭಾಳ ಗಟ್ಟಿ ಬಂತಂದರೆ ಹಾಕಬೇಕು. ಬೆಲ್ಲ ಕೆಲವೊಮ್ಮೆ ಬೆಲ್ಲದಲ್ಲಿ ಕಸರಿರುತ್ತೆ. ಈಗ ನೀವು ಜಜ್ಜಿ ನೇರವಾಗಿ ಹಾಕೊಂಡಿದ್ದೀರಿ? ಇಲ್ಲ, ಅದು ಒಳ್ಳೆ ಬೆಲ್ಲನ ತಂದು ನೋಡ್ಕೊಂಡು ತಗೊಂಡಿದ್ದೀವಿ. ಆ ಥರ ಇದ್ರೆ ಈಗ ನಾವು ಆ ಥರ ಇದ್ರೆ ಸೋಸ್ಕೋಬೇಕು ಅದನ್ನ. ಅಂದರೆ ಪಾನಕ ಮಾಡಿ ಸೋಸ್ಕೋಬೇಕು. ಪಾನಕ ಮಾಡಿ ಸ್ವಲ್ಪ ಇದನ್ನ ಮಾಡಿ ಸೋಸ್ಕೋಬೇಕಾಗ್ತತಿ, ಕಸರಿದ್ರೆ. ಆದಷ್ಟು ಸ್ವಚ್ಛವಾಗಿರೋ ಬೆಲ್ಲ ಬಳಸೋದೇ ಸೂಕ್ತ. ಹೌದು. ಈ ರಾಗಿ ಹಾಲ್ಬಾಯಿ ಅಥವಾ ರಾಗಿ ಕೀಲ್ಸ ಅಂತಂದ್ರೆ ಹೌದು, ಪ್ರತಿ ಬೇಸಿಗೆಯಲ್ಲೂ ಇದು ಇರಲೇಬೇಕು. ಹೌದು, ಇರಲೇಬೇಕು. ಬರೇ ರಾಗಿ ಬೆಲ್ಲದಿಲ್ಲನ್ನು ಮಾಡ್ತಾರೆ. ನಾನು ಇವತ್ತು ಮಾಡ್ತಾ ಇರೋದು ಕೊಬ್ಬರಿ ಹಾಲು ಹಾಕಿ ಮಾಡ್ತಾ ಇದ್ದೀನಿ. ಕೊಬ್ಬರಿ ಹಾಲನ್ನು ಹಾಕಿ ಮಾಡ್ತಾ ಇದ್ದೀರಾ? ಹಾಗಾಗಿ ಹೌದು, ಇದೇ ಟೇಸ್ಟ್ ಬೇರೆ ಇರುತ್ತೆ. ಹಿಂದೊಮ್ಮೆ ನಾವು ಬರೀ ರಾಗಿ ಮತ್ತೆ ಬೆಲ್ಲದಿಂದ ಯಾವ ರೀತಿ ಮಾಡೋದನ್ನ ತೋರಿಸ್ಕೊಟ್ಟಿದೀವಿ. ಹೌದು ಹೌದು. ಇಲ್ಲಿ ಕೊಬ್ಬರಿಯನ್ನ ನೀವು ಕೊಬ್ಬರಿ ಹಾಲು ಹಾಕಿ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ಕೀಲ್ಸ ಅನ್ನೋದು ನಮ್ಮ ಕರ್ನಾಟಕದ ಪಾರಂಪರಿಕ ಸಿಹಿ. ಹೌದು. ನಮ್ಮ ಪೂರ್ವಜರು ಬೇಸಿಗೆಗೆ ಅಂತಾನೆ ಇದನ್ನ ಮಾಡ್ತಾ ಇದ್ದಂತ ಪ್ರತಿ ಬೇಸಿಗೆಲ್ಲೂ 2-3 ಸರಿ ಬೇಕು. ಇದು ಒಂದು ವಾರ ಏನೂ ಆಗಲ್ಲ, ಇದು ತಣ್ಣಗಿರುತ್ತೆ. ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ, ನಾವು ಫ್ರಿಡ್ಜ್ ಅಲ್ಲಿ ಇಟ್ಟರು ಇಡದೇ ಇದ್ರು ಇದು ಒಂದು 4-5 ದಿವಸ ಅಂತ ತಡೆಯುತ್ತೆ. ಅದೇ ತಂಪಾಗಿರುವಂತಹ ಸ್ಥಳದಲ್ಲಿ ಇಡಬೇಕು ಇದನ್ನ. ಅವಾಗ ರೊಟ್ಟಿ ಮಾಡೋ ಕೊಣಮಿಗೆ ಅಂತ ಬರ್ತಾ ಇತ್ತು. ಕೊಣಮಿಗೆ, ಹೌದು. ಅದು ಹಿಟ್ಟನ್ನ ನಾದ್ಕಂತಿದ್ರಲ್ಲ, ಅದಕ್ಕೆ ಕೊಣಮಿಗೆ ತುಪ್ಪ ಹಚ್ಚಿ ಇದನ್ನ ಹಾಕ್ತಿದ್ರು. ಆ ಕೊಣಮಿಗೆ ಬಿಸಿ ಆಗಲ್ಲ, ಹಂಗಾಗಿ ಅದ್ರ ಮೇಲೆ ಬಿಳೆ ಪಂಜಿ ಬಟ್ಟೆ ಹಚ್ಚಿಬಿಟ್ರೆ ಆಯ್ತು. 4-5 ದಿವಸ ಆರಾಮಾಗಿ ತಡಿತಾ ಇತ್ತು. ದೊಡ್ಡ ದೊಡ್ಡ ಕೊಣಂಗಿಗಳು ಇರ್ತಾ ಇತ್ತು ಆಗೆಲ್ಲ. ಮನೆ ತುಂಬಾ ಮಕ್ಕಳು
ದೊಡ್ಡವರೆಲ್ಲ ಇರ್ತಾ ಇದ್ರು, ಎಲ್ರಿಗೂ ಸಾಲುವಷ್ಟು ಕೆಲಸ ಬೇಕಾಗ್ಬೇಕಲ್ಲ. ಹೌದು, ಒಂದೊಂದು ಸೇರು ಎರಡೆರಡು ಸೇರಿನ ಮಾಡ್ತಿದ್ದೆ. ಅಬ್ಬಬ್ಬಬ್ಬ, ಒಂದೊಂದು ಸೇರು ರಾಗಿ ಅಂತಂದ್ರೆ. ಹೌದು. ನೋಡ್ರಿ, ಈ ಸಿಹಿಯ ವಿಶೇಷತೆ ಏನಪ್ಪಾ ಅಂತಂದ್ರೆ ಇದರಲ್ಲಿ ಎಣ್ಣೆಯ ಬಳಕೆ ಆಗ್ತಾ ಇಲ್ಲ, ಸಕ್ಕರೆ ಇಲ್ಲ, ಮೈದಾ ಇಲ್ಲ, ಏನು ಇಲ್ಲ. ಏನು ರಾಗಿ ಬೇಕು ಅಂತಂದ್ರೆ ಮೇಲೆ ತುಪ್ಪ ಹಾಕೊಂಡು ತಿನ್ಬಹುದು, ತುಪ್ಪ ಹಾಗೇನೂ ತಿನ್ಬಹುದು. ಹೌದು, ತುಪ್ಪ ಹಚ್ಕೊಂಡು ತಿಂದರೆ ಟೇಸ್ಟ್ ಇದೆ. ಅಮ್ಮ, ನಿಮಗೆ ಈ ಕೀಲ್ಸದ ಪಾಕ ವಿಧಾನವನ್ನು ಹೇಳ್ಕೊಟ್ಟವ್ರು ಯಾರು? ನಮ್ಮ ತಾಯರು ಹೇಳ್ಕೊಟ್ಟಿದ್ದು. ಇದು ನಮ್ಮ ತಾಯರ ಮಾಡ್ತಿದ್ರು. ನಮಗೆ ನಮ್ಮ ಅಣ್ಣ ವಿಷಣ್ಣ ಅಂತ ಇದ್ರು, ವಿಶ್ವನಾಥ್ ಅವ್ರ ಹೆಸರು. ನಾವು ಮನೇಲಿ ಈಶಣ್ಣ ಇದ್ವಿ. ಅವ್ರಿಗೆ ತುಂಬಾ ಇಷ್ಟ ಇದು, ತುಂಬಾ ಅಂದ್ರೆ ತುಂಬಾ ಇಷ್ಟ. ಅವನು ಅಮ್ಮನಿಗೆ ಕಾಟ ಕೊಟ್ಟು ಮಾಡಮ್ಮ ಅಂತಂದು ಒಟ್ಟು ಬೇಸಿಗೆಯಲ್ಲಿ 3-4 ಸಲ ಮಾಡಿಸ್ಕೊಳ್ತಿದ್ವಿ. ಅಮ್ಮ, ಇದು ಈಗ ಇಟ್ಟು ಒಂದು 5 ನಿಮಿಷ ಆಗ್ತಾ ಬಂತು. ಇವಾಗ ಇದು ಗಟ್ಟಿ ಆಗ್ತಾ ಬರ್ತಾ ಇದೆ. ಈಗ ಬೆಲ್ಲ ಕರಗಿದೆ, ಬೆಲ್ಲ ಕರಗ್ತಾ ಐತಿ. ಇವಾಗ ಗಟ್ಟಿ ಆಗ್ತಾ ಐತಿ, ಗಟ್ಟಿ ಬರ್ತಾ ಇದೆಯಲ್ಲ. ತಳ ಹಿಡಿತೈತಿ, ಇಲ್ಲದ ಕೈ ಬಿಟ್ರೆ ತಳ ಹಿಡಿಯುತ್ತೆ. ಇದನ್ನು ಭಾಳ ಸೂಕ್ಷ್ಮವಾಗಿ ಮಾಡಬೇಕು, ಇಲ್ಲ ತಳ ಹಿಡಿತು ಅಂದ್ರೆ ಟೇಸ್ಟೇ ಕೆಟ್ಟುಬಿಡುತ್ತೆ. ನೋಡ್ರಿ ಎಷ್ಟು ಬೇಗ ಗಟ್ಟಿ ಆಗ್ತಾ ಬರ್ತಾ ಇದೆ. ಹೌದು, ಹಾಗೆ ಬಿಡ್ತು ಗಟ್ಟಿ. ಕಾಯಿ ಹಾಲನ್ನ ಹಾಕೊಂಡಿದ್ದೀರಲ್ಲ, ಆ ಕಾರಣಕ್ಕೂ ಬೇಗ ಗಟ್ಟಿ ಆಗ್ಬಿಡುತ್ತೆ. ಬರೀ 5 ನಿಮಿಷದಲ್ಲಿ ಆಲ್ಮೋಸ್ಟ್ ಈ ಹದಕ್ಕೆ ಬಂದ್ಬಿಡ್ತೀವಿ, ಎಷ್ಟು ಗಟ್ಟಿ ಆಗ್ಬಿಡ್ತು. ಹೌದು, ಎಷ್ಟು ಗಟ್ಟಿನೂ ಆಯ್ತು, ಜೊತೆಗೆ ಆ ಘಮ ಬರೋದಕ್ಕೂ ಶುರು ಆಗ್ಬಿಡ್ತು. ಕೀಲ್ಸದ ಘಮನೇ ಘಮ. ಹೌದು, ಬಾಯಲ್ಲಿ ಎಷ್ಟು ಚಂದ ನೀರು ಹೊರೋ ಥರ ಮಾಡ್ಬಿಡುತ್ತದು. ಇದು ರಾಗಿದು ಅನ್ಸೋದೇ ಇಲ್ಲ, ಅಷ್ಟು ಚಂದ ಬಂದಿದೆ ಕಲರ್. ಕೊಬ್ಬರಿ ಹಾಕಿದೆ ಅಲ್ಲ. ಹೌದು. ಚೆನ್ನಾಗಿ ಮುದ್ದೆ ಕೂಡಿಸ್ಕೊಳ್ಳೋ ಥರ. ಹೌದು, ಕೂಡಿಸ್ಕೊಳ್ಬೇಕು. ಎಲ್ಲಿಗೆ ಅದು ಇದು ನಿಲ್ಬಾರ್ದಲ್ಲ, ಗಂಟುಗಳಾಗಬಾರ್ದು. ಆಗಲ್ಲ, ಇದು ಗಂಟು ಆಗಲ್ಲ. ಆದ್ರೂ ತಳ ಹಿಡಿಯುತ್ತಲ್ಲ, ಅದಕ್ಕೆ ಈ ಥರ ತಳ ಹಿಡಿಬಾರ್ದು. ಇದನ್ನ ಯಾವ ಹಂತದವರೆಗೂ ಬೇಯಿಸ್ಕೋಬೇಕಮ್ಮ? ಇದು ಚೆನ್ನಾಗಿದ್ರಲ್ಲಿ ಗುಳ್ಳಿ ಬರ್ತಾವೆ ಮಧ್ಯೆ. ಅಲ್ಲಿವರೆಗೂ ಕುದಿಸ್ಬೇಕು. ಸೊ ಮುದ್ದೆನ ಯಾವ ಥರ ನಾವು ಬೇಯಿಸ್ಕೊಂತೀವಿ? ಹೌದು. ಇದು ಅಷ್ಟು ಗಟ್ಟಿ ಬರಲ್ಲ ಮುದ್ದೆ ಅಷ್ಟು. ಒಟ್ಟು ಚೆನ್ನಾಗಿ ಪಳ್ ಹಾಕತ್ತಿದೆ. ಈ ಥರ ಕಾಣಿಸ್ತಿರ್ಬೋದು ಮಧ್ಯೆ ಗುಳ್ಳಿ. ಹೌದು. ಅದೇ ಈ ಥರ ಬಂದರೆ ಬೆಂದಿದೆ ಅಂತ, ಬೆಂತು ಅಂತ. ಈ ಹಂತದಲ್ಲಿ ನಮಗೆ ಗಟ್ಟಿ ಅನಿಸಿದ್ರೆ ನಾವು ಆ ನೀರು ಹಾಕೋಬೋದು. ಬೇಕು ಅಂತ ಅನಿಸಿದ್ರೆ ಈಗ ಇಲ್ಲ, ಸಾಕು ಅನ್ನಿಸ್ತಾ ಇದೆ. ಕೆಲವೊಮ್ಮೆ ಬಹಳ ಬೇಗ ಗಟ್ಟಿ ಆಗ್ಬಿಡುತ್ತೆ. ಸಂದರ್ಭದಲ್ಲಿ ಅದನ್ನ ಹಾಕೊಂಡ್ಬಿಡ್ಬೇಕು. ಗಟ್ಟಿಯಾಗಿರುತ್ತೆ, ಆದರೆ ಆ ಗುಳ್ಳೆಗಳೇನು ಬಂದಿರಲ್ಲ. ಅಂತ ಸಂದರ್ಭದಲ್ಲಿ ಹಾಕಬೇಕು. ಓಕೆ, ಒಂದು ಸೆಕೆಂಡ್. ನಾವು ನೋಡ್ತಾ ಇದ್ರೆ ಅಲ್ಲೊಂದು ಇಲ್ಲೊಂದು ಗುಳ್ಳೆಗಳು ಕಂಡು ಬರ್ತಾ ಇದೆ. ಅಲ್ಲೊಂದು ಇಲ್ಲೊಂದಲ್ಲ, ಎಲ್ಲ ಕಡೆನೂ ಗುಳ್ಳೆ ಕಾಣಿಸ್ತಾ ಇದೆ, ಬೆಂದಿರೋದು. ಈ ಥರ ಪಳ್ಳು ಗುಳ್ಳೆ ಕಾಣಿಸ್ತಾ ಇದ್ದೇನೆ. ಎಸ್, ಪಾತ್ರೆಯ ಅಂಚುಗಳಲ್ಲೂ ಕೂಡ ಗುಳ್ಳೆಗಳು ಕಂಡು ಬರ್ತಾ ಇದೆ. ಹೌದು. ಎಸ್, ಈ ಥರ ಗುಳ್ಳೆಗಳು ಶುರುವಾದ ಮೇಲೆ ಎಷ್ಟೊತ್ತು ಬೇಯಿಸ್ಕೋಬೇಕು? ಸಾಕು, ಇನ್ನೊಂದು 2 ನಿಮಿಷ. ಓಕೆ. ಇದು ಮಧ್ಯದಲ್ಲಿ ಪಳ್ಳು ಕಾಣಿಸುತ್ತೆ, ಆ ಥರ ಗುಳ್ಳೆ. ಹೌದು. ಇವಾಗ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ಒಂದು ಟ್ರೇಗೆ ತುಪ್ಪ ಹಚ್ಕೊಂಡ್ಬಿಡೋಣ. ಹಚ್ಕೊಂಡು ಈಗ ಆಲ್ರೆಡಿ ಒಂದು ಟ್ರೇಗೆ ತುಪ್ಪ ಹಚ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀರಾ? ಹೌದು. ಎಸ್, ಮೊದಲಿಗೆ ಮೀಡಿಯಮ್ ಇತ್ತು ಫ್ಲೇಮ್. ಹೌದು, ಮೀಡಿಯಮ್ ಫ್ಲೇಮ್ ಇತ್ತು. ಆಮೇಲೆ ಸಿಮ್ ಮಾಡ್ಕೊಂಡು ಯಾವಾಗ ಗಟ್ಟಿ ಹದಕ್ಕೆ ಬಂತು ತಕ್ಷಣ ಅವಾಗ ಸಿಮ್ ಮಾಡ್ಕೊಂಡ್ಬಿಟ್ಟೆ. ಇವಾಗ ಗುಳ್ಳಿ ಕಾಣಿಸುತ್ತೆ, ಚೆನ್ನಾಗಿ ಬೆಂದಿದೆ ಅಂತ. ಈಗ ಓಕೆ, ಇವಾಗ ಹಾಕಿಬಿಡೋಣ. ಎಸ್, ಟ್ರೇಗೆ ಹಾಕೊಳ್ತೀರಾ ಈಗ? ಟ್ರೇಗೆ ಹಾಕ್ಕೊಳ್ತೀನಿ. ಇವಾಗ ಹಾಕೊಂಡು ನಾವು ಸಮ ಮಾಡ್ಕೊತೀವಿ ಈ ಥರ.
ಸ್ವಲ್ಪ ಏಲಕ್ಕಿ ಪುಡಿ. ಏಲಕ್ಕಿ ಪುಡಿ ಸ್ವಲ್ಪ ಮೊದಲೇ ಹಾಕೋಬೇಕಾಗಿತ್ತು ನಾವು. ಹೌದು ಕುದಿಯೋ ಮುಂದೆ ಹಾಕಿ. ಕುದಿಯೋ ಮುಂದೆ ಹಾಕಿ ಇಳಿಸ್ಬಿಟ್ರೆ ಒಳ್ಳೇದು. ಹೌದು. ಇಲ್ಲಿ ಮೇಲೆ ಉದುರಿಸ್ತಾ ಇದ್ದೀರಾ. ಗಸಗಸೆ. ಗಸಗಸೆ ಹಾಗೆ ತಗೊಂಡಿದ್ರೆ ಏನು ಹುಡ್ಕೊಳ್ಳೋದು ಏನು ಮಾಡಿಲ್ಲ. ಏನಿಲ್ಲ. ಸೊ ಈಗ ಬಿಸಿ ಇದ್ದಂಗೆ ಉದುರಿಸ್ಬಿಡ್ಬೇಕಲ್ಲ ಇದು. ಹೌದು ಬಿಸಿ ಇದ್ದಂಗೆ ಹಾಕ್ಬಿಡ್ಬೇಕು. ಒಣ ಕೊಬ್ಬರಿ, ಹಸಿ ಕೊಬ್ಬರಿ ಹಾಕಿದ್ದೀವಿ, ಮೇಲೆ ಸ್ವಲ್ಪ ಒಣ ಕೊಬ್ಬರಿ. ತಿನ್ನೋವಾಗ ಅಲ್ಲೊಂದು ಇಲ್ಲೊಂದು ಒಣ ಕೊಬ್ಬರಿ ಜಗಿಯ ಮುಂದೆ ಮತ್ತೆ ಗಸಗಸೆ ಸಿಕ್ಕರೆ ಬಾಯಿಗೆ ಒಂಥರ ರುಚಿ ಕೊಡುತ್ತೆ. ಇದನ್ನ ಇವಾಗ ಆರಕ್ಕೆ ಬಿಡ್ಬೇಕ್ರಾ? ಹೌದು. ಎಷ್ಟೊತ್ತು ಆರ್ಬೇಕಮ್ಮ ಇದು? ಒಂದು 4-5 ತಾಸು. 4-5 ತಾಸು ಚೆನ್ನಾಗಿ ಆರ್ಬೇಕಿದು. ಹೌದು. ನಾನು ರಾಗಿ ಕೆಲಸ ಮಾಡಿ 5-6 ತಾಸಾಯಿತು. ಇವಾಗ ಫುಲ್ಲು ಒಣಗಿದೆ, ಇದು ಆರಿದೆ, ತಣ್ಣಗಾಗಿದೆ. ಈಗ ನಾನು ಯಾವ ಥರ ಕಟ್ ಮಾಡೋದಂತ ತೋರಿಸ್ಕೊಡ್ತೀನಿ. ಈ ಚಾಕುಗೆ ಸ್ವಲ್ಪ ತುಪ್ಪ ಹಚ್ಕೊಳ್ತೀನಿ. ಈ ಥರ ಸ್ವಲ್ಪ ತುಪ್ಪ ಹಚ್ಕೊಂಡು ಕಟ್ ಮಾಡಬೇಕು. ಸೊ ಇಂತಿಷ್ಟೇ ಟೈಮ್ ಅಂತ ಹೇಳೋಕ್ಕಾಗಲ್ಲ. ಆಗಲ್ಲ, ಅದು ಪೂರ್ತಿ ಆರಬೇಕು. ಇದು ಬಿಸಿಲಲ್ಲ, ಗಡ ಆರಲ್ಲ. ಇವತ್ತು ಲೇಟಾಗಿ ಆರಿದೆ, ಹಾಗಾಗಿ ಈಗ ಫುಲ್ ಆರಿದೆ. ಇವಾಗ ನಾನು ಕಟ್ ಮಾಡ್ತಾ ಇದ್ದೀನಿ. ಒಳ್ಳೆ ಕೇಕ್ ಥರ ಬಂದಿದೆ ನೋಡ್ರಿ, ಎಷ್ಟು ಚೆನ್ನಾಗಿ. ಹೌದು ಭಾಳ ಚೆನ್ನಾಗಿ ಬಂದಿದೆ. ಅದು ಕಾಯಿ ಹಾಲು ಬೇರೆ ಹಾಕಿದ್ದೀವಲ್ಲ, ಹೌದು, ಅದಕ್ಕೂ ಭಾಳ ಚಂದ ಬಂದಿದೆ. ಮತ್ತು ನೀವು ಗಸಗಸೆಯಿಂದ ಗಾರ್ನಿಷ್ ಮಾಡಿದ್ದೀರಾ, ಗಸಗಸೆ ಒಣ ಕೊಬ್ಬರಿಯಿಂದ. ಹೌದು, ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹೌದು, ಇವೆಲ್ಲ ಗಸಗಸೆ ಕೊಬ್ಬರಿ ತಂಪು ಬಿಸಿಲಿಗೆ. ಹೌದು, ರಾಗಿನೂ ತಂಪು, ಗಸಗಸೆನೂ ತಂಪು. ಹೌದು, ಏಲಕ್ಕಿನೂ ತಂಪಲ್ವಮ್ಮ? ಹೌದು, ಏಲಕ್ಕಿನೂ ತಂಪೆ. ಇವಾಗ ಎಷ್ಟು ಅಟ್ರಾಕ್ಟಿವ್ ಆಗಿ ಎಷ್ಟು ಚಂದ ಕಾಣಿಸ್ತಾ ಇದೆ. ಹೌದು. ಈಗ ನಾನು ತೆಗಿತಾ ಇದ್ದೀನಿ. ಕಟ್ ಮಾಡ್ಕೊಂಡಿರೋಂಥ ಕೀಲ್ಸದ ಪೀಸ್ನ ಸರ್ವ್ ಮಾಡ್ತಾ ಇದ್ದೀರಾ. ಹೌದು, ಇದು ಎಷ್ಟು ಚೆನ್ನಾಗಿ ನಡುಕ್ತಾ ಇದೆ ನೋಡ್ರಿ. ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಒಳ್ಳೆ ಕೇಕ್ ಬಂದಂಗೆ ಬಂದಿದೆ, ಚೆನ್ನಾಗಿ ಬಂದಿದೆ. ಈಗ ರಾಗಿ ಕೆಲಸ ರೆಡಿ ಇದೆ. ಈಗ ಇದನ್ನು ತಿಂದು ಹೇಗಿದೆ ಅಂತಂದು ಹೇಳಪ್ಪ. ಮೇಲೆ ತುಪ್ಪನೂ ಹಾಕಿದ್ದೀನಿ, ತುಪ್ಪ ಹಾಕೊಂಡು ತಿಂದರೆ ಇದು ಟೇಸ್ಟ್. ನಾನು ಇಷ್ಟೊತ್ತು ಕಾಯ್ತಾ ಇದ್ದೆ ಯಾವಾಗಿದು ರೆಡಿಯಾಗಿ ನನ್ನ ಕೈ ಸೇರುತ್ತೋ ಅಂತ. ಇಷ್ಟೊತ್ತು ನನ್ನ ಬಾಯಲ್ಲಿ ನೀರು ಊರ್ತಾ ಇತ್ತು. ಯಾಕೆ ಅಂತಂದರೆ ರಾಗಿ ಕೀಲ್ಸದ ರುಚಿ ನನಗೆ ಗೊತ್ತು, ಆದರೆ ಈ ಬಾರಿ ಅಮ್ಮ ಏನು ಕಾಯಿ ಹಾಲನ್ನು ಹಾಕಿ ಇದನ್ನು ಮಾಡಿಕೊಟ್ಟಿರೋದು ಮತ್ತೊಂದು ವಿಶೇಷತೆ. ತಾವು ಕೂಡ ನೋಡಿರ್ಬೋದು ಎಷ್ಟು ಚೆನ್ನಾಗಿ, ಎಷ್ಟು ಸ್ಮೂತಾಗಿ ಬಂದಿದೆ ನೋಡಿ ಇದು. ಆಹಾ, ಕೈಯಲ್ಲಿ ಹಾಗೆ ನಡುಕ್ತಾ ಇದೆ, ಅಂದರೆ ಕೈಯಿಂದ ಜಾರ್ ಬಿದ್ದೋಗುತ್ತೇನೋ ಅನ್ನೋಷ್ಟು ಮಜವಾಗಿದ್ದು. ಜೊತೆಗೆ ಇವರು ತುಪ್ಪ ಹಾಕಿಕೊಟ್ಟಿದ್ದಾರೆ, ಮೇಲೆ ಕೊಬ್ಬರಿ, ಗಸಗಸೆ. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಅಮ್ಮ ಏಲಕ್ಕಿ ಪುಡಿನ ಮರ್ತರು ಅಂತ ಹೇಳಿ ಆಮೇಲೆ ಏನು ಟ್ರೈಗೆ ಹಾಕಿದ್ಮೇಲೆ ಹಾಕಿದ್ರು. ಆದರೆ ಅದನ್ನು ಆಮೇಲೆ ಹಾಕಿದ್ದು ಯಾವ ರೀತಿ ಮಜಾ ಕೊಡುತ್ತೆ ಅಂತ ಬನ್ನಿ ನೋಡೋಣ. ಹಾ 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 ಸ್ವೀಟು ಮೈಲ್ಡ್ ಆಗಿದೆ, ಮತ್ತು ತೆಂಗಿನ ಹಾಲಿನ ಸಿಹಿ ಸಿಗ್ತಾ ಇದೆ, ಅದರ ಫ್ಲೇವರ್ ಸಿಗ್ತಾ ಇದೆ. ರಾಗಿ ಅಂತೂ ಔಟ್ಸ್ಟ್ಯಾಂಡಿಂಗ್. ರಾಗಿದು ಆ ಫ್ಲೇವರ್ ಇದೆಯಲ್ಲ, ಕಳೆದು ಹೋಗ್ಬಿಡ್ತೀವಿ ಅದಕ್ಕೆ. ಮತ್ತು ಈ ಒಣಕೊಬ್ಬರಿ, ಗಸಗಸೆ, ಆ ತುಣುಕುಗಳು ಹಾಗೆ ತಿಂತಾ ಬಾಯಿಗೆ ಏನಾಗುತ್ತೆ ಅಂತಂದರೆ ಈ ಕೀಲ್ಸ ಏನಿದೆಯಲ್ಲ ಅದು ಬಾಯಿಗೆ ಸಿಗಲ್ಲ, ಸರ್ರಂತ ನಾಲ್ಗೆ ಮೇಲಿಂದ ಹಾಗೆ ಜಾರ್ಕೊಂಡು ಹೊರಟೋಗುತ್ತೆ. ರುಚಿ ನೋಡೋಕ್ಕೂ ನಮಗೆ ಇದು ಅನುಕೂಲ ಮಾಡಿಕೊಡೋದಿಲ್ಲ. ಆದರೆ ಕೊನೆಗೆ ಈ ಗಸಗಸೆ ಆಮೇಲೆ ಏನು ಕೊಬ್ಬರಿ ತುಣುಕುಗಳು ಉಳಿಯುತ್ತಲ್ಲ, ಅದು ಒಳ್ಳೆ ಮಜಾ ಕೊಡುತ್ತೆ. ಹಾಗೇ ನೀವು ಮೇಲೆ ಏಲಕ್ಕಿ ಪುಡಿ ಹಾಕಿರೋದು, ಏಲಕ್ಕಿ ಬಾಯಲ್ಲಿ ಒಂದು ಸ್ವಲ್ಪ ಉಳಿಯುತ್ತೆ, ಅದು ಇದ್ರ ರುಚಿಯನ್ನು ಇನ್ನೂ ಹೆಚ್ಚಿಸಿ. ನೋಡಿರಿ, ನಾನು ಒಂದೇ ಪೀಸ್ ತಿಂದು ನಿಮಗೆ ಹೇಳ್ಬಿಡೋಣ ಅಂದ್ಕೊಂಡಿದ್ದೆ, ಆದರೆ ಮನಸ್ಸು ತಡೀತಾ ಇಲ್ಲ. ಯಾಕೆ ಅಂತಂದರೆ ಇದ್ರ ರುಚಿ ಅಷ್ಟು ಚೆನ್ನಾಗಿದೆ. ಮಾರ್ವಲಸ್.
ಅದ್ಭುತ ಅಮ್ಮ. ತಟ್ಟೆನ ಒತ್ತಾಯಪೂರ್ವಕವಾಗಿ ಕೆಳಗಿಡ್ತಾ ಇದ್ದೀನಿ. ನನಗೆ ಇನ್ನೂ 2 ಪೀಸ್ ಏನು ಹಾಕ್ಕೊಟ್ಟಿದ್ದೀರಲ್ಲ ಅದನ್ನು ತಿನ್ಬಿಡೋಣ ಅನ್ನೋ ಮನಸ್ಸಾಗ್ತಾ ಇದೆ. ಆದರೆ ಶೂಟಿಂಗನ್ನು ಮುಗಿಸ್ಬೇಕಲ್ಲ, ಇದನ್ನು ತುಂಬ ಎಳೆಯೋ ಹಾಗೂ ಇಲ್ಲ, ನೋಡೋರಿಗೆ ಬೇಜಾರಾಗಿಬಿಡುತ್ತೆ. ವೀಕ್ಷಕರೇ, ನೀವು ಕೂಡ ಒಮ್ಮೆ ಈ ರೀತಿ ಮಾಡ್ಕೊಂಡು ತಿಂದು ನೋಡಿ. ಮತ್ತು ಇದನ್ನು ಹಾಗೆ ತಿಂದಾಗಲೂ ಮಜಾ ಇರುತ್ತೆ, ಈ ರೀತಿ ತುಪ್ಪನ ಹೇರಳವಾಗಿ ಹಾಕ್ಕೊಂಡು ತಿಂದಾಗಲೂ ಇದ್ರ ರುಚಿ ಅತ್ಯದ್ಭುತವಾಗಿರುತ್ತೆ. ಈ ಬೇಸಿಗೆಗೆ ಇದು ಹೇಳಿ ಮಾಡಿಸಿದಂತಹ ಸ್ವೀಟ್. ಅಷ್ಟೇ ಅಲ್ಲ, ಈ ಬೇಸಿಗೆಗೆ ಈ ಸ್ವೀಟನ್ನು ಅಮ್ಮ ಹೇಳಿದಾಗೆ ಒಂದು 3-4 ಸರಿ ಆದರೂ ಮಾಡ್ಕೊಂಡು ತಿನ್ನಲೇಬೇಕು. ಆರೋಗ್ಯಕ್ಕೂ ಒಳ್ಳೆಯದು, ನಾಲ್ಗೆಗೂ ಒಳ್ಳೆ ರುಚಿಯ ಹಬ್ಬ ಅಂತಲೇ ಹೇಳ್ಬೋದು. ವೀಕ್ಷಕರೇ, ನೋಡಿದ್ರಲ್ಲ ಈ ಒಂದು ಸಂಚಿಕೆಯಲ್ಲಿ ಅಮ್ಮ ನಮ್ಮ ಪಾರಂಪರಿಕ ಸಿಹಿಯಾದಂತಹ ಈ ಕೀಲ್ಸಾ ಅಥವಾ ರಾಗಿ ಹಾಲ್ಬಾಯನ್ನು ತುಂಬ ಸುಲಭವಾಗಿ ಅಚ್ಚುಕಟ್ಟಾಗಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ಕೊಟ್ರು. ಇದೇ ರೀತಿ ನಮ್ಮ ಮುಂದಿನ ಸಂಚಿಕೆಗಳಲ್ಲೂ ಕೂಡ ಇದೇ ರೀತಿ ನಮ್ಮ ಪಾರಂಪರಿಕ ಶೈಲಿಯ ಅತ್ಯದ್ಭುತವಾದಂತಹ ಖಾದ್ಯಗಳನ್ನು ನಮ್ಮ ವಿಶಿಷ್ಟ ರುಚಿ ವಾಹಿನಿಯ ಮುಖೇನ ನಾವು ಮಾಡಿ ತೋರಿಸ್ತಾನೆ ಹೋಗ್ತೇವೆ. ಇನ್ನೂ ಕೂಡ ನೀವು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ವಿಡಿಯೋಗಳನ್ನು ನೋಡ್ತಾ, ಇಷ್ಟ ಆದರೆ ಲೈಕ್ ಮಾಡ್ತಾ, ಮತ್ತು ಈ ಕೀಲ್ಸನ ಮಾಡಿ ಯಾವ ರೀತಿ ಬಂತು ಅಂತ ಕಮೆಂಟನ್ನು ಮಾಡ್ತಾ ನಮ್ಮನ್ನು ಬೆಂಬಲಿಸಿ ಅಂತ ಹೇಳ್ತಾ ಈ ಒಂದು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.